ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಗ್ 5ನೇ ಸ್ಟೋರಿ ಯಾವುದು ಅಂತ ನೋಡೋಣ. ಅಧಿಕಾರಿಗಳ ಕಿರುಕುಳಕ್ಕೆ ಕೋಲಾರದ ಕ್ರಷರ್ ಮಾಲೀಕ ಬೇಸತ್ತಿದ್ದಾರೆ. ಏನು ಎಲ್ಲ ಸರ್ಕಾರದ ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಕ್ರಷರ್ ಮಾಲೀಕನಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಕೋಲಾರದ ಕ್ರಷರ್ ಮಾಲೀಕ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತಿದ್ದಾರೆ. ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಅವರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಗಣಿ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಂದ ನಿರಂತರವಾಗಿ ಕಿರುಕುಳ ಕೊಡ್ತಾನೆ ಇದ್ದಾರೆ. ಕೋಲಾರದ ಶ್ರೀನಿವಾಸಪುರ ತಾಲೂಕು ಕೊಂಡಾಮರಿ ಗ್ರಾಮದಲ್ಲಿರುವ ಕ್ರಷರ್ ಇದಾಗಿದ್ದು ಅಲ್ಲಿಯ ಮಾಲೀಕರಿಗೆ ಅಧಿಕಾರಿಗಳು ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಗಣಿ ಅಧಿಕಾರಿಗಳಿಂದ ಕಿರುಕುಳ ಕೊಡ್ತಾ ಇದ್ದಾರೆ ಮಾಲೀಕನಿಗೆ. ಇದರಿಂದಾಗಿ ಕೋಟಿ ನಷ್ಟ ಆಗ್ತಾ ಇದೆ ಅವರಿಗೆ. ಉದ್ದೇಶ ಪೂರ್ವಕವಾಗಿಯೇ ಕ್ರಷರ್ ಅನ್ನ ಬಂದ್ ಮಾಡಿಸಲಾಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಮಾಲೀಕ. ಈಗ ಇದರಿಂದ ನನಗೆ 5 ಕೋಟಿ ನಷ್ಟ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದರಿಂದ ಬ್ಯಾಂಕ್ ಸಾಲ ಕಟ್ಟೋಕಾಗದೆ ಸಾಲದ ಸುಳಿಗೆ ಸಿಲುಕಿದ್ದೇನೆ ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ ಕ್ರಷರ್ ಮಾಲೀಕ. ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುನ್ನ ಅಧಿಕಾರಿ ನನ್ನನ್ನು ಕಾಪಾಡ್ಲಿ ಅಂತ ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಏನು ಕ್ರಮ ಅಲ್ಲ, ಇವಾಗ ನೀವು ಕೊಡ್ತಾ ಇರೋ ಕಿರುಕುಳಕ್ಕೆ ನನಗೆ ಸಾಯೋಗ ಆಗಿದೆ, ನನ್ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುಂಚೆ ನನ್ನ ಕಾಪಾಡಿ ಅಂತ ಹೇಳಿ ಮುನ್ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಕೊಂಡಾಮುರಿ ಗ್ರಾಮದಲ್ಲಿರುವ ಕ್ರಷರ್ ಮಾಲೀಕ ಜೈರಾಮ್ ನಾಯ್ಡು ಅವರ ಕಣ್ಣೀರಿನ ಕತೆ ಆಗಿದೆ ಇದು. ಚಿತ್ರವಾದ ವಾತಾವರಣ ಏನಂದರೆ ಒಂದೊಂದು ಸತಿ ಒಂದೊಂದು ಸರ್ವೆ. ಈಗ 4 ಸತಿ ಸರ್ವೆ ಮಾಡಿದ್ದಾರೆ. ಇಲ್ಲಿ 4 ಸತಿ ಇಲ್ಲಿ ಸರ್ವೆ ಮಾಡಿರ್ತಾರೆ. ಇಷ್ಟೊತ್ತಿಗೆ 4 ಸತಿ 4 ಥರ ಸರ್ವೆ ತೋರಿಸಿರ್ತಾರೆ ಸರ್ವೆಗೆ ಬಂದಿರೋರು. ಆದರೆ ನಿಜಾಂಶ ಏನಿದೆಯೋ ಯಾರೂ ತೋರಿಸ್ತಾ ಇಲ್ಲ. ಇಲ್ಲಿ ಬೇಕು ಅಂತ ನಮಗೆ ತೊಂದರೆ ಕೊಡಬೇಕು ಅಂತ ಕೆಲವು ವ್ಯಕ್ತಿಗಳು ಇಲಾಖೆಯವರು ಸೇರಿಕೊಂಡು ನಮಗೆ ಈ ಥರ ತೊಂದರೆ ಕೊಟ್ಟು ನಾವು ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಇಷ್ಟೊಂದು ಕ್ರಷರ್ ಎಕ್ಸಾಬ್ಲೇಟ್ ಮಾಡಿ ಕಾನೂನು ಪ್ರಕಾರ ಎಲ್ಲ ನಾವು ಇಟ್ಕೊಂಡು ಕಾನೂನಿಗೆ ಇಷ್ಟು ದಿನ ನಾವು ರಾಯಲ್ಟಿ ಕಟ್ಕೊಂಡು GST ಕಟ್ಕೊಂಡು ಎಲ್ಲ ನಾವು ಕಾನೂನುಬದ್ಧವಾಗಿದ್ದರೆ ಕೆಲವರಿಗೆ ಏನಂದರೆ ಈತ ಚೆಂದಾಗಿ ಆಗ್ತಾಯಿದ್ದೇನೆ ಅಂತ ಒಂದು ದುರುದ್ದೇಶದಿಂದ ನನಗೇನು ತೊಂದರೆ ಕೊಡಬೇಕು ಎಲ್ಲ ಅಕ್ಕಪಕ್ಕ ಜಮೀನವರು ಕೆಲವು ಆಫೀಸರ್ಗಳು ಎಲ್ಲ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ನಾವು ಇದು ಸ್ಟಾರ್ಟ್ ಮಾಡಿ 2018 ಈ ಪ್ಲಾಂಟ್ ಆಲ್ಮೋಸ್ಟ್ 8 ಇಯರ್ಸ್ ಹತ್ರ 4 ವರ್ಷ 3 ವರ್ಷ 9 ತಿಂಗಳಾಗಿದೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.